ಬಿಲಿಯನರ್ ಸೈಕೋ ಭಾಗ 16 ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ ಧ್ವನಿ ಕೇಳ್ತಿದ್ದಂಗೆ ಭೂಮಿಕಾಳ ಮೈ ಜಲ್ಲೆಂದಿತ್ತು. ಆಕೆ ಮರುಕ್ಷಣವೂ ಯೋಚಿಸದೆ ಆ ಹುಡುಗನನ್ನ ಬಲವಾಗಿ ಪಕ್ಕಕ್ಕೆ ತಳ್ಳಿ ಬಾಗಿಲನ್ನ ರಭಸದಿಂದ ತೆರೆದು ಒಳಗೆ ನುಗ್ಗಿದ್ಲು. ಒಳಗಿನ ದೃಶ್ಯವನ್ನ ನೋಡಿ ಅವಳಿಗೆ ರಕ್ತ ಕುದಿಯಲು ಪ್ರಾರಂಭ ಆಯಿತು. ಆ ಕೋಣೆಯಲ್ಲಿ ಇಬ್ಬರು ಶ್ರೀಮಂತ ಮನೆತನದ ಸೊಕ್ಕಿನ ಹುಡುಗರು ಆ ಪಾರ್ಟಿಯಲ್ಲಿ ಕ್ಯಾಟರಿಂಗ್ ಕೆಲಸ ಮಾಡ್ತಾರೋ ಒಬ್ಬ ಬಡ ಸರ್ವಿಂಗ್ ಹುಡುಗಿಯನ್ನ ಹಾಸಿಗೆ ಮೇಲೆ ಬಲವಂತವಾಗಿ ಕೆಡವಿ ಅವಳಿಗೆ ಕೈ ಹಾಕೋಕೆ ಪ್ರಯತ್ನಿಸ್ತಿದ್ರು. ರಕ್ಷಿಸಿಕೊಳ್ಳಲು ನರಕ ಯಾತನೆ ಅನುಭವಿಸ್ತಿದ್ಲು. ಭೂಮಿಕಾಳ ಕಣ್ಣುಗಳಲ್ಲಿ ಬೆಂಕಿ ಉಗುಳುತ್ತಿತ್ತು. ಆಕೆ ಆ ಕೆಟ್ಟ ಜನರನ್ನ ನೋಡಿ ಕೋಪದಿಂದ ಸಿಡಿಲಂತೆ ಕೂಗಿದ್ಲು. ನಿನಗೆ ಕಣ್ಣು ಕಾಣಿಸೋದಿಲ್ವೇ? ನಿನಗೇನಾದ್ರೂ ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯೇ? ಫಸ್ಟು ಆ ಹುಡುಗಿಯನ್ನ ಬಿಟ್ಟು ಮರ್ಯಾದೆಯಾಗಿ ಆಚೆ ಬನ್ನಿ ಅಂತ ಜೋರಾಗಿ ಅರಚಿದ್ಲು. ಓಹೋ, ಯಾಕೆ? ಅವಳ ಪರವಾಗಿ ಇವತ್ತು ನೀನು ಬಂದು ನಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀಯ ತಾನೇ ಅಂತ ಹೇಳಿ ಎ ಬ್ಯೂಟಿಫುಲ್ ಅಂತ ಇದ್ದಕ್ಕಿದ್ದಂತೆ ಆ ಕೋಣೆಯ ಪಕ್ಕದ ಬಾತ್ರೂಮ್ನಿಂದ ಒಂದು ವಿಕೃತವಾದ ಧ್ವನಿ ಅನ್ನೋದು ಕೇಳಿ ಬರುತ್ತೆ. ಕೈಯಲ್ಲಿ ಮದ್ಯದ ಗ್ಲಾಸನ್ನು ಹಿಡಿದು ಮೈಮೇಲೆ ಕೇವಲ ಬಾತ್ರೂಬ್ ಅಂತ ಅಂದರೆ ಕೇವಲ ಒಂದು ಮೈಹೊರಿಸುವಂಥ ಬಟ್ಟೆ ಧರಿಸಿದ್ದ 3ನೇ ಹುಡುಗ ಸ್ನಾನಗೃಹದಿಂದ ಹೊರಬರ್ತಾನೆ. ಆತ ಭೂಮಿಕಾಳನ್ನು ನೋಡಿ ಅತ್ಯಂತ ಅಸಹ್ಯವಾಗಿ ನಗುತ್ತಾ, ವಾಸ್ತವವಾಗಿ ಹೇಳಬೇಕಂದ್ರೆ ನಾವು ಇವತ್ತು ಇಲ್ಲಿ 4 ಜನ ಸ್ನೇಹಿತರಿದ್ದೇವೆ ಬೇಬಿ. ಅಂದಹಾಗೆ ಆ ಒಬ್ಬಳೇ ಬಡ ಹುಡುಗಿ ನಮಗೆ 4 ಜನಕ್ಕೆ ಬಹುಶಃ ಸಾಕಾಗ್ತಾ ಇರಲಿಲ್ಲ. ಸರಿಯಾದ ಸಮಯಕ್ಕೆ ನೀನೇ ಬಂದೆ ನೋಡು ಎಂದು ಕೀಳು ಮಟ್ಟದಲ್ಲಿ ಕಾಮೆಂಟನ್ನು ಮಾಡ್ತಾನೆ. ಭೂಮಿಕಾಗೆ ತಲೆ ತಿರುಗಿದಂತಾಯಿತು. ಆಕೆ ತನ್ನ ಕೈ ಬೆರಳನ್ನು ಅವರತ್ತ ತೋರಿಸಿ ಗುಡುಗಿದ್ಲು. ಬಾಯಿ ಮುಚ್ಚು, ನೀನು ಎಲ್ಲಿದ್ದೀಯಾ ಅಂತ ಮತ್ತು ಯಾರ ಎದುರು ನಿಂತು ಮಾತಾಡ್ತಿದ್ದೀಯಾ ಅಂತ ಅನ್ನೋ ಪ್ರಜ್ಞೆ ನಿನಗಿದೆಯಾ? ನಾನು ಈ ನಾಡಿನ ಮಹಾನ್ ಉದ್ಯಮಿ ಶ್ರೀ ವಿಕಾಸ್ ರಾಜೆ ಅವರ ಹಿರಿಯ ಸೊಸೆ, ನಿಖಿಲ್ ರಾಜೆ ಅವರ ಧರ್ಮಪತ್ನಿ. ಈ ರಾಜೆ ಕುಟುಂಬದ ಪಾರ್ಟಿಯಲ್ಲಿ ನಿಮ್ಮ ಅಹಂಕಾರದ ವರ್ತನೆ ತಲೆಗತ್ತಿದ್ರೆ ನಿಮ್ಮನ್ನು ಜೀವಂತವಾಗಿ ನಾವು ಬಿಡೋದಿಲ್ಲ, ನೆನಪಿಡಿ ಎಂದು ಸಿಂಹಿಣಿಯಂತೆ ಗರ್ಜಿಸಿದ್ಲು. ಆದರೆ ಆ ದುಷ್ಟರಿಗೆ ಕುಡಿತದ ಮತ್ತಿನಲ್ಲಿ ಆ ರಾಜೆ ಎನ್ನುವ ಹೆಸರಿನ ಪವರ್ ಬಹುಶಃ ಆ ಹೆಸರೇ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ಬಾತ್ರೂಬ್ ಧರಿಸಿದ್ದ ಆ ಹುಡುಗ ಕಣ್ಣು ಹೊಡೆಯುತ್ತಾ ವಿಕೃತವಾಗಿ ನಗ್ತಾ ಇದ್ದಾನೆ. ವಾವ್ ವಾವ್ ವಾವ್, ಸ್ವತಃ ಭೂಮಿಕಾ ರಾಜೆಯವರೇ ನಮ್ಮ ರೂಮಿಗೆ ನಡೆದು ಬಂದಿದ್ದಾರಾ? ಇದು ನಮ್ಮ ಅದೃಷ್ಟವೇ ಸರಿ. ಓಹೋ, ಆ ಹಳೆ ಹುಡುಗಿ ವಿಷಯ ಬಿಟ್ಟುಬಿಡಿ ಬಾಯ್ಸ್. ನಮಗೆ ಅವಳಿಗಿಂತ 100 ಪಟ್ಟು ಅತ್ಯಂತ ಸುಂದರವಾದ ಮತ್ತು ಹಾಟ್ ಆಗಿರುವಂತಹ ಹುಡುಗಿ ಸಿಕ್ಕಿದ್ದಾಳೆ ಅಂತ ಹೇಳ್ತಾನೆ. ಅವನ ಆ ಕೀಳು ಮಾತುಗಳನ್ನು ಕೇಳಿ ಹಾಸಿಗೆ ಮೇಲಿಂದ ಉಳಿದ ಇಬ್ಬರು ದುಷ್ಟ ಹುಡುಗರು ಆ ಬಡ ಹುಡುಗಿಯನ್ನು ಬಿಟ್ಟು ಅತ್ಯಂತ ವಿಕೃತ ನಗುವಿನೊಂದಿಗೆ ಎದ್ದು ನಿಂತು ಭೂಮಿಕಾಳ ಕಡೆ ಹೆಜ್ಜೆ ಹಾಕೋಕೆ ಶುರು ಮಾಡ್ತಾರೆ. ಭೂಮಿಕಾಳ ಮಾತು ಕೇಳಿ ಎದುರಿದ್ದ ಆ ಬಡ ಕ್ಯಾಟರಿಂಗ್ ಹುಡುಗಿಯನ್ನು ಆ ಒಂದು ಕೆಟ್ಟ ಜನ ಹೊರಗ್ಬಿಟ್ರು. ಆಕೆ ಪ್ರಾಣ ಭಯದಿಂದ ಕೋಣೆಯಿಂದ ಹೊರಗೋಡು ಹೋದ್ಲು. ತಕ್ಷಣವೇ ಮೊದಲು ಬಾಗಿಲು ತೆರೆದಿದ್ದ ಹುಡುಗ ರಭಸದಿಂದ ಬಾಗಿಲನ್ನು ಮುಚ್ಚಿ ಒಳಗಿನಿಂದ ಲಾಕ್ ಮಾಡ್ತಾನೆ. ಈಗ ಪರಿಸ್ಥಿತಿ ಸಂಪೂರ್ಣ ಉಲ್ಟಾ ಆಗೋಯ್ತು. ಆ ಅಸಹಾಯಕ ಹುಡುಗಿಯನ್ನು ಬದುಕಿಸಲು ಹೋದ ಭೂಮಿಕಾ ಈಗ ಅದೇ ಕೋಣೆಯಲ್ಲಿ ಆ 4 ಜನ ಕ್ರೂರ ಹುಡುಗರ ಮಧ್ಯೆ ಒಂಟಿಯಾಗಿ ಸಿಲುಕಾಕೊಂಡಿದ್ದಾಳೆ. ಸಹಜವಾಗಿಯೇ ಆ ಬಾತ್ರೂಬ್ ಧರಿಸಿದ್ದ ಹುಡುಗನೇ ಆ 4 ಗ್ಯಾಂಗಿನ ನಾಯಕನಾಗಿದ್ದ. ಭೂಮಿಕಾ ತನ್ನ ಹೆದರಿಕೆಯನ್ನು ಹೊರಗೆ ತೋರಿಸ್ಕೊಳ್ದೆ ಧೈರ್ಯವಾಗಿ ನೀನೇನು ಮಾಡ್ತಿದ್ಯಾ ಎನ್ನುವ ಪ್ರಜ್ಞೆ ನಿನಗಿದೆಯಾ? ನನ್ನ ಸಾಮರ್ಥ್ಯ ಏನೆಂದು ನಿನಗೆ ಇನ್ನೂ ಅರ್ಥವಾದಂತಿಲ್ಲ. ಈ ಕ್ಷಣದಲ್ಲೇ ಬಾಗಿಲು ತೆರೆ, ನಾನು ಇಲ್ಲಿಂದ ಹೋಗಬೇಕು ಎಂದು ಹೊರಡಲು ತಿರುಗಿದ್ಲು. ಆದರೆ ಆ ಒಬ್ಬ ಪೋಲಿ ಹುಡುಗರ ನಾಯಕ ವಿಕೃತವಾಗಿ ನಗುತ್ತಾ ಮುಂದೆ ಬಂದು ಅವಳ ದಾರಿ ತಡಿತಾನೆ. ನಾವು ಏನು ಮಾಡ್ತಿದ್ದೀವಿ ಮತ್ತು ಯಾರ ಜಾಗದಲ್ಲಿದ್ದೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ನಿನಗೆ ಗೊತ್ತಾಗ್ತಿಲ್ಲ ನಮಗೆ ಏನು ಮಾಡಬೇಕು ಏನು ಬೇಕು ಅಂತ. ಬ್ಯೂಟಿಫುಲ್. ಆದರೆ ನೀನು ಮಾತ್ರ ಈ ಕತ್ತಲ ಕೋಣೆಯಲ್ಲಿ 4 ಜನ ಗಂಡು ಐಕ್ಳ ಮಧ್ಯೆ ಸಿಕ್ಕಿಬಿದ್ದಿದ್ದೀಯಾ ಅನ್ನೋ ಸತ್ಯ ನಿನಗೆ ಇನ್ನೂ ಅರ್ಥವಾದಂತಿಲ್ಲ ಎಂದನು ಕಣ್ಣು ಹೊಡೆಯುತ್ತಾ. ನನ್ನ ದಾರಿಯಿಂದ ಆಚೆ ಸರಿರಿ, ನನ್ನ ಹೋಗೋಕೆ ಬಿಡಿ ಎಂದು ಭೂಮಿಕಾ ಬಾಗಿಲ ಕಡೆಗೆ ನುಗ್ಗಲು ಪ್ರಯತ್ನಿಸಿದ್ಲು. ಆದರೆ ಅಷ್ಟರಲ್ಲೇ ಒಬ್ಬ ಹುಡುಗ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಿಂದಕ್ಕೆ ಎಳಿತಾನೆ. ಆ ಬಾತ್ರೂಬ್ ಧರಿಸಿದ್ದ ನಾಯಕ ಭೂಮಿಕಾಳ ಹತ್ತಿರ ಬಂದು ವಿಕೃತವಾಗಿ ಮುಖ ಸವರೋದು, ತುಂಬ ಕೆಟ್ಟದಾಗಿ ಸೈನ್ ಮಾಡುವಂಥದ್ದು. ಅಂದ ಹಾಗೆ, ನಿನ್ನ ಅಟ್ಮಾರಿ ಹುಡುಗ ಗಂಡ ನಿನ್ನ ನಿಜವಾಗಿಯೂ ಪ್ರೀತಿಸ್ತಾನ? ನೀನು ಹೇಳುತ್ತಿರುವುದು ಏನಂದರೆ ಆ ಮೂರ್ಖ ನಿಖಿಲ್ಗೆ ಬಿಸ್ನೆಸ್ ಪ್ರಪಂಚದಲ್ಲಿ ಇತರರೊಂದಿಗೆ ಹೇಗೆ ಗೌರವದಿಂದ ಮಾತಾಡಬೇಕು ಅನ್ನೋದೇ ತಿಳಿದಿಲ್ಲ.
ಪಕ್ಕಾ ಅಹಂಕಾರಿ ಆತ. ಆದರೆ ನೀನೇನು ಚಿಂತಿಸಬೇಡ, ಇವತ್ತು ರಾತ್ರಿ ನಿನಗೆ ಸುಖ ಕೊಡಲು ನಾವಿದ್ದೇವೆ. ಏಕೆಂದರೆ ಆ ನಿಖಿಲ್ ಬಿಸ್ನೆಸ್ನಲ್ಲಿ ನನ್ನಿಂದ ತುಂಬಾ ಕಿತ್ಕೊಂಡ್ಬಿಟ್ಟಿದ್ದಾನೆ. ಕನಿಷ್ಠ ಪಕ್ಷ ಇವತ್ತು ಅದಕ್ಕೆ ಪ್ರತಿಯಾಗಿ ಅವನ ಸುಂದರ ಹೆಂಡತಿಯಾದರೂ ನನಗೆ ಬೇಕೇ ಬೇಕು ಎಂದು ಅಟ್ಟಹಾಸದಿಂದ ಹೇಳುತ್ತಾ ಭೂಮಿಕಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಹಾಸಿಗೆ ಮೇಲೆ ಬಲವಂತವಾಗಿ ತಳ್ತಾನೆ. ಭೂಮಿಕಾ ತಕ್ಷಣವೇ ಹಾಸಿಗೆಯಿಂದ ಸಿಡಿದೆದ್ದು ನಿಂತು ತನ್ನ ಇಡೀ ಶಕ್ತಿಯನ್ನು ಬಳಸಿ ಆ ಹುಡುಗನ ಕೆನ್ನೆಗೆ ಟಪಾರ್ ಅಂತ ಜೋರಾಗೊಂದು ಕಪಾಳ ಮೋಕ್ಷ ಮಾಡ್ತಾಳೆ. ಅವಳ ಕೈಯಿಂದ ಏಟು ತಿಂದಂತಹ ಆ ಪೋಲಿ ಹುಡುಗ ಕೋಪ ನೆತ್ತಿಗೇರ್ತು. ಆತ ರೇಗಿದ ಹುಲಿಯಂತೆ ಗರ್ಜಿಸುತ್ತಾ ಭೂಮಿಕಾಳನ್ನು ಭೀಕರವಾಗಿ ಹಿಂದಕ್ಕೆ ತಳ್ತಾನೆ. ಆ ರಭಸಕ್ಕೆ ಆಕೆ ಧರಿಸಿದ್ದ ಸುಂದರ ಉಡುಪಿನ ಒಂದು ಕಡೆಯ ತೋಳು ಪೂರ್ತಿಯಾಗಿ ಹರಿದೇ ಹೋಯಿತು. ಭೂಮಿಕಾ ಸಂಪೂರ್ಣವಾಗಿ ಗಾಬರಿಯಾದಳು. ಅಪಮಾನ ಮತ್ತು ಭೀತಿಯಿಂದ ಅವಳ ಇಡೀ ಮುಖ ಕೆಂಪಾಯಿತು. ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು. ಅವಳು ತನ್ನನ್ನು ರಕ್ಷಿಸಿಕೊಳ್ಳಲು ಕೈಕಾಲುಗಳನ್ನು ಜೋರಾಗಿ ಅಲುಗಾಡಿಸುತ್ತಾ ಒದ್ದಾಡೋಕೆ ಶುರು ಮಾಡ್ತಾಳೆ. ಆದರೆ ಅಷ್ಟರಲ್ಲೇ ಇಬ್ಬರು ಹುಡುಗರು ಬಂದು ಅವಳ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ಅಸಹಾಯಕಳನ್ನಾಗಿ ಮಾಡಿದ್ರು. ಆಕೆ ತನ್ನ ಶ್ವಾಸಕೋಶದ ಮೇಲ್ಭಾಗದ ಧ್ವನಿಯನ್ನು ಜೋರಾಗಿ ಕಿರ್ಚಿದ್ರೆ, ನನ್ನ ಬಿಟ್ಟು ಬಿಡಿ, ನನ್ನನ್ನು ಮುಟ್ಟಬೇಡ, ಬಿಡು ನನ್ನನ್ನು ಅಂತ ಅರಚಿದ್ಲು. ಆದರೆ ದುರಾದೃಷ್ಟವೆಂದರೆ ಕೆಳ ಮಹಡಿಯ ಪಾರ್ಟಿಯ DJ ಮ್ಯೂಸಿಕ್ ಎಷ್ಟು ಜೋರಾಗಿತ್ತಂದರೆ ಅವಳು ಈ ಒಂದು ಕರುಣಾಜನಕ ಕಿರುಚಾಟದ ಸಣ್ಣ ಶಬ್ದವೂ ಕೂಡ ಆ ಕೋಣೆಯ ಗೋಡೆಗಳನ್ನು ದಾಟಿ ಹೊರಗೆ ಹೋಗೋಕೆ ಚಾನ್ಸೇ ಇರಲಿಲ್ಲ. ಒಂದು ಹಂತದಲ್ಲಿ ಭೂಮಿಕಾ 4 ಜನ ಮೃಗಗಳ ಭೀಕರ ಶಕ್ತಿ ಮುಂದೆ ತನ್ನ ಇಡೀ ಶಕ್ತಿಯನ್ನು ಕಳೆದುಕೊಳ್ತಿದ್ಲು. ಆದರೂ ಕಣ್ಣೀರು ಹಾಕುತ್ತಾ ಅವರಿಂದ ತನ್ನ ಒಂದು ಶೀಲವನ್ನು ಉಳಿಸಿಕೊಳ್ಳಲು ಕೊನೆ ಉಸಿರಿರುವವರೆಗೂ ಹೆಣಗಾಡ್ತಾನೆ ಇದ್ಲು. ಅಷ್ಟರಲ್ಲಿ ಇಡೀ ಕೋಣೆಯೇ ನಡುಗುವಂತೆ ಹೊರಗಿನಿಂದ ಯಾರೋ ಆ ಗಟ್ಟಿ ಬಾಗಿಲನ್ನು ಭೀಕರವಾಗಿ ಒದ್ದುಬಿಟ್ರು. ಧಡಂ ಅಂತ ಬಾಗಿಲು ಮುರಿದು ಬಿದ್ದಾಗ ಅಲ್ಲಿ ಸಾಕ್ಷಾತ್ ಕಾಲಭೈರವನಂತೆ ನಿಂತಿದ್ದವನು ಬೇರೆ ಯಾರೂ ಅಲ್ಲ, ಅದೇ ನಿಖಿಲ್ ರಾಜ್. ತನ್ನ ಹೆಂಡತಿಯ ಬಟ್ಟೆ ಹರಿದು ಕಣ್ಣೀರು ಹಾಕುತ್ತಾ ದುಷ್ಟರ ಮಧ್ಯೆ ಸಿಲುಕಿದ್ದ ದೃಶ್ಯವನ್ನು ಕಂಡ ನಿಖಿಲ್ನ ಕಣ್ಣುಗಳಲ್ಲಿ ರೌದ್ರಾವತಾರದ ರಕ್ತದ ಕಣ್ಣೀರು ಇಳಿಯಿತು. ಆತ ಸಿಡಿಲಿನಂತೆ ಒಳಗೆ ನುಗ್ಗಿ ಭೂಮಿಕಾಳ ಹತ್ತಿರವಿದ್ದ ಆ ನಾಯಕನನ್ನು ಅವಳ ಕಾಲಿನ ಬಳಿ ನಿಂತಿದ್ದ ಇನ್ನೊಬ್ಬ ಹುಡುಗನನ್ನು ಒಂದೇ ಕೈಯಲ್ಲಿ ಕುತ್ತಿಗೆ ಪಟ್ಟಿನ ಹಿಡಿದು ಹಕ್ಕಿಗಳನ್ನು ಎಸೆಯುವಂತೆ ಕೋಣೆಯ ಇಕ್ಕೆಲಗಳ ಗೋಡೆಗೆ ಭೀಕರವಾಗಿ ಎಸೆದ. ಆ ರಭಸಕ್ಕೆ ಇಬ್ಬರ ತಲೆ ಗೋಡೆಗೆ ಬಡಿದು ರಕ್ತನೇ ಬರೋಂಗಾಯಿತು. ಇದ್ದಕ್ಕಿದ್ದಂತೆ ನಡೆದ ಅಟ್ಯಾಕ್ನಿಂದ ಗಾಬರಿಯಾದ ಉಳಿದ ಇಬ್ಬರು ಹುಡುಗರು ನಿಖಿಲ್ನೊಂದಿಗೆ ಹೋರಾಡಲು ಮುಂದೆ ಬರ್ತಾರೆ. ಆದರೆ ಕೋಪದ ಜ್ವಾಲೆಯಾಗಿದ್ದ ನಿಖಿಲ್ನ ಮುಂದೆ ಅವರು ಕೇವಲ ಧೂಳಿನ ಕಣಗಳಂತೆ ಕಾಣ್ತಾ ಇದ್ರು. ನಿಖಿಲ್ ತನ್ನ ಬಲಗೈಯಿಂದ ಒಬ್ಬನ ಮುಖದ ದವಡೆಗೆ ಮೂಳೆ ಮುರಿದು ಹೋಗುವಂತೆ ಭೀಕರವಾಗಿ ಕಪಾಳ ಮೋಕ್ಷ ಮಾಡಿದ್ರೆ, ಮರುಕ್ಷಣವೇ ಗಾಳಿಯಲ್ಲಿ ಜಿಗಿದು ಇನ್ನೊಬ್ಬನ ಮುಖಕ್ಕೆ ತನ್ನ ಕಾಲಿನ ಬೂಟ್ನಿಂದ ಭೀಕರವಾಗಿ ಒದಿತಾನೆ. ಇಬ್ಬರು ಹಲ್ಲು ಮುರಿದುಕೊಂಡು ನೆಲದ ಮೇಲೆ ಬಿದ್ದು ಒದ್ದಾಡಕ್ಕೆ ಶುರು ಮಾಡ್ತಾರೆ. ಇಡೀ ಕೋಣೆಯಲ್ಲಿ ರಕ್ತದ ಕಲೆಗಳೇ ಮೂಡಿಬಿಟ್ಟು ನಿಖಿಲ್ ತಕ್ಷಣವೇ ಹಾಸಿಗೆ ಬಳಿ ಧಾವಿಸಿ ಕಣ್ಣೀರು ಹಾಕುತ್ತಾ ಪಾಪ ತನಗೇನಾಗುತ್ತೋ, ತನ್ನ ಮಾನ ಮರ್ಯಾದೆ ಏನಾಗುತ್ತೋ ಅಂತ ನಡುಗ್ತಿದ್ದ ಭೂಮಿಕಾಳ ಎದುರು ಮಂಡಿಯೂರಿ ಕುಳಿತನು. ಅವನ ಕಣ್ಣುಗಳಲ್ಲೂ ಇವಳ ಸ್ಥಿತಿಯನ್ನು ಕಂಡು ನೀರು ಬಂದಿತ್ತು. ಆತ ಅತ್ಯಂತ ಮೃದುವಾಗಿ, ಭೂಮಿಕಾ, ಐ ಆಮ್ ಸೋ ಸಾರಿ, ನೀನು ಚೆನ್ನಾಗಿದ್ದೀಯಾ ತಾನೇ ಎಂದು ಕೇಳುತ್ತಾ ತಕ್ಷಣ ತನ್ನ ಕೋಟಿನ ಬ್ಲೇಸರ್ ಜಾಕೆಟನ್ನು ಬಿಚ್ಚಿ ಭೂಮಿಕಾಳ ಹರಿದಿದ್ದ ದೇಹದ ಭಾಗವನ್ನು ಪೂರ್ತಿಯಾಗಿ ಮುಚ್ಚುತ್ತಾನೆ. ಭೂಮಿಕಾ ಭಯದಿಂದ ಇನ್ನೂ ನಡುಗುತ್ತಿದ್ದ ಧ್ವನಿಯಲ್ಲಿ ಅವನ ಎದೆಗೆ ಒರಗಿ, ನಿಖಿಲ್, ನನ್ನನ್ನು ಮೊದಲು ಇಲ್ಲಿಂದ ಹೊರಗೆ ಕರೆದುಕೊಂಡು ಹೋಗಿ ಪ್ಲೀಸ್ ಅಂತ ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾಳೆ. ಹೊರಡೋಣ ಬಾ ಭೂಮಿಕಾ, ನಾನಿದ್ದೇನೆ ನಿನಗೆ ಎಂದು ಹೇಳಿದ ನಿಖಿಲ್ ಅತ್ಯಂತ ಕಾಳಜಿಯಿಂದ ಭೂಮಿಕಾಳ ಕೈಯನ್ನು ತನ್ನ ಕೈಯೊಳಗೆ ಗಟ್ಟಿಯಾಗಿ ಹಿಡಿದುಕೊಂಡು ಆ 4 ಜನ ಹುಡುಗರಿಗೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆ ನರಕದ ಕೋಣೆಯಿಂದ ಅವಳನ್ನು ಪ್ರೀತಿಯಿಂದ ಹೊರಗೆ ಕರೆದುಕೊಂಡು ಹೊರಡ್ತಾನೆ. ಆದರೆ ಇದೆಲ್ಲವೂ ಇಲ್ಲಿಗೆ ಮುಗಿಯೋದಿಲ್ಲ. ನಿಖಿಲ್ ತನ್ನ ಕೋಟಿನ ಬ್ಲೇಸರ್ನಿಂದ ಭೂಮಿಕಾಳ ಹರಿದಿದ್ದ ಬಟ್ಟೆಯನ್ನು ಮುಚ್ಚಿ ಅವಳು ಕೋಣೆಯಿಂದ ಹೊರಗೆ ಬರಲು ಅತ್ಯಂತ ಕಾಳಜಿಯಿಂದ ಸಹಾಯ ಮಾಡ್ತಾನೆ. ಆ ಭೀಕರ ಘಟನೆಯ ಭೂಮಿಕಾಳನ್ನು ಪೂರ್ತಿಯಾಗಿ ಒಂದು ರೀತಿ ಎದುರಿಸಿಬಿಟ್ಟು ಅವಳನ್ನು ಪುಕ್ಲಿ ಥರ ಮಾಡಿಬಿಟ್ಟಿತ್ತು. ಅವಳು ಹೊರಗೆ ಬರೋಕ್ಕೂ ಭಯ ಪಡ್ತಾ ಇದ್ಲು, ಇನ್ನೂ ನಡುಗ್ತಾನೆ ಇದ್ಲು. ಆದರೆ ಅವರು ಕಾರಿಡಾರ್ ದಾಟಿ ಮೆಟ್ಟಿಲುಗಳ ಹತ್ತಿರ ಕೆಳಗೆ ಹೋಗುತ್ತಿರುವಾಗ ಒಳಗಡೆ ಏಟು ತಿಂದಿದ್ದ ಬಾತ್ರೂಬ್ ಧರಿಸಿದ್ದಂತಹ ಯಶ್ ಅಹಂಕಾರದಿಂದ ಇನ್ನೂ ಸುಮ್ಮನಿರದೆ ಅವರ ಹಿಂದಿನಿಂದ ಓಡಿ ಬರ್ತಾನೆ.
ಆತ ಇಡೀ ಕಾರಿಡಾರ್ ಕೇಳಿಸುವಂತೆ ವಿಕೃತವಾಗಿ ಕೂಗ್ತಾನೆ, ಹೇ ನಿಖಿಲ್, ಏನು ಮಾಡ್ತಿದ್ಯಾ ನೀನು? ಆ ಬಿಲ್ಡಪ್ ಸಾಕು ಮಾಡು. ಇವಳು ನಮ್ಮ ಕೋಣೆಗೆ ಒಳಗೆ ಬಂದಿದ್ದೆ ನಮ್ಮ ಜೊತೆ ಮಜಾ ಮಾಡೋಕ್ಕಲ್ವೇ? ಈಗ ನಿನ್ನ ಗಂಡನ ಮುಂದೆ ಯಾಕೆ ಇವಳು ಇಷ್ಟೊಂದು ಪತಿವ್ರತೆ ಥರ ನಾಟಕ ಆಡ್ತಿದ್ದಾಳೆ? ಹೇ ಭೂಮಿಕಾ, ನಿನ್ನ ಈ ಗಂಡನ ಜೊತೆ ನಿನಗೆ ಹಾಸಿಗೆಯಲ್ಲಿ ಸಂತೋಷ ಇಲ್ಲ ಅಂತ ಇವನ ಮುಖಕ್ಕೆ ನೇರವಾಗಿ ಹೇಳಿಬಿಡು ಬೇಬಿ ಅಂತ. ಎಂತಹ ಅತಿರೇಕವಾದ ಕೆಟ್ಟ ಮಾತಿರಬಹುದು. ತನ್ನ ಹೆಂಡತಿಯ ಬಗ್ಗೆ ಆ ರೀತಿಯ ಕೀಳು ಮಾತನ್ನು ಕೇಳ್ತಿದ್ದಾಗೆ ಭೂಮಿಕಾಳನ್ನು ಭುಜದ ಮೇಲೆ ಹಿಡಿದು ಸಮಾಧಾನಿಸ್ತಿದ್ದ ನಿಖಿಲ್ನ ಇಡೀ ದೇಹದಲ್ಲಿ ಒಂದು ರೀತಿ ಸಿಡಿಲು ಬಂದಂಗಾಯಿತು. ಆತ ನಿಧಾನವಾಗಿ ಆ ಹುಡುಗನ ಕಡೆಗೆ ಹಿಂತಿರುಗಿ ನೋಡ್ತಾನೆ. ಆ ಕ್ಷಣದಲ್ಲಿ ನಿಖಿಲ್ನ ಮುಖ ಕೋಪದಿಂದ ಎಷ್ಟು ಭಯಂಕರವಾಗಿ ರೌದ್ರವಾಗಿ ಕಾಣ್ತಿತ್ತು ಅಂತ ಅಂದರೆ, ಪಕ್ಕದಲ್ಲಿದ್ದ ಭೂಮಿಕಾ ಅದನ್ನು ನೋಡಿ ತೀವ್ರವಾಗಿ ಭಯಭೀತಳಾಗ್ತಾಳೆ. ಅವಳು ತನ್ನ ಜೀವನದಲ್ಲೇ ನಿಖಿಲ್ನ ಇಷ್ಟೊಂದು ಭೀಕರ ಕೋಪದಲ್ಲಿ ಎಂದೂ ನೋಡಿರಲಿಲ್ಲ. ಮರುಕ್ಷಣವೇ ಸಿಂಹದಂತೆ ಜಿಗಿದ ನಿಖಿಲ್ ಹಿಂದಕ್ಕೆ ಹೋಗಿ ಆ ಹುಡುಗನ ಕುತ್ತಿಗೆಯನ್ನು ಹಿಡ್ಕೊಂಡು ಒಂದೇ ಕೈಲಿ ಗಟ್ಟಿಯಾಗಿ ಹಿಡಿದು ಮುಖದ ದವಡೆಗೆ ಭೀಕರವಾಗಿ ಗುದ್ದುತ್ತಾನೆ. ಆ ತೀವ್ರವಾದ ಹೊಡೆತದ ರಭಸಕ್ಕೆ ಆ ಹುಡುಗ ನೆಲದ ಮೇಲೆ ದಬಾರನೆ ಬೀಳ್ತಾನೆ. ಆತನ ಬಾಯಿಂದ ರಕ್ತದ ಕೋಡಿನೇ ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ. ನಿಖಿಲ್ನ ಕೈಗೆ ಸಿಕ್ಕರೆ ತಾನು ಜೀವಂತವಾಗಿ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ಅರಿತ ಆ ಹುಡುಗ ಹೇಗೋ ಕಷ್ಟಪಟ್ಟು ಎದ್ದು ನಿಂತ್ಕೊಂಡು ತಾನು ಉಳಿಸ್ಕೊಳ್ಬೇಕು ಅಂತ ಮೆಟ್ಟಿಲುಗಳ ಕಡೆಗೆ ಪ್ರಾಣಾಪಾಯದಿಂದ ಓಡೋಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಜವರಾಯನಂತೆ ಬೆನ್ನಟ್ಟಿದ್ದ ನಿಖಿಲ್ ಮತ್ತೆ ಅವನ ಹಿಂದೆ ಹೋಗಿ ಅವನ ಕೂದಲಿನ ಗುಂಪನ್ನು ಹಿಡಿದು ತಲೆಯ ಗೋಡೆಗೆ ದಡ್ ದಡ್ ಅಂತ ಭೀಕರವಾಗಿ ಜಜ್ಜಿ ಬಿಸಾಕ್ತ. ಆ ರಕ್ತಸಿಕ್ತ ದೃಶ್ಯವನ್ನು ಕಂಡು ಭೂಮಿಕಾ ಭಯದಿಂದ ಗಟ್ಟಿಯಾಗಿ ಕಿರಿಚಿಕೊಂಡ್ಳು. ಆದರೆ ನಿಖಿಲ್ ಮಾತ್ರ ಆ ಕ್ಷಣದಲ್ಲಿ ಯಾವುದನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಅವನಿಗೆ ಸರಿ ತಪ್ಪುಗಳ ಪ್ರಜ್ಞೆಯೇ ಇರಲಿಲ್ಲ. ಆ ಹುಡುಗನ ಕೂದಲನ್ನು ಬಿಡದೆಯೇ ಆತ ಅವನನ್ನು ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಭೀಕರವಾಗಿ ಒದ್ದಿದ್ದ. ಆ ಹುಡುಗ ಹುರುಳಿ ಮೆಟ್ಟಿಲುಗಳ ಕೆಳಗೆ ಭೀಕರವಾಗಿ ಬಿದ್ದಿದ್ದ. ಆತನ ತಲೆಯಿಂದ ತೀವ್ರವಾಗಿ ರಕ್ತಸ್ರಾವವಾಗುತ್ತೆ. ನೋವಿನಿಂದ ನರಳುತ್ತಾ ಇಡೀ ಸಭಾಂಗಣದ ಮಧ್ಯದಲ್ಲಿ ಎಲ್ಲರ ಎದುರೇ ತೆವಳುತ್ತಾ ಬಂದು ಬೀಳ್ತಾನೆ. ಅಷ್ಟರಲ್ಲೇ ನಿಖಿಲ್ ಮೆಟ್ಟಿಲುಗಳಿಂದ ಕೆಳಗೆ ಸಿಡಿಲಿನಂತೆ ಓಡ್ಬಂದು ನೆಲದ ಮೇಲೆ ಬಿದ್ದಿದ್ದ ಆ ಹುಡುಗನ ಬಾತ್ರೂಬ್ ಕಾಲರನ್ನು ಗಟ್ಟಿಯಾಗಿ ಹಿಡಿದು ಮುಖಕ್ಕೆ ಪಟಪಟನೆ ಗುದ್ದೋಕೆ ಪ್ರಾರಂಭಿಸ್ದ. ಆತ ದಯೆ ದಾಕ್ಷಿಣ್ಯವಿಲ್ಲದೆ ಅವನನ್ನು ಮೃಗದಂತೆ ಹೊಡೆಯುತ್ತಲೇ ಇದ್ದ. ಅಷ್ಟರಲ್ಲಿ ಮೇಲಿಂದ ಓಡಿ ಬಂದ ಭೂಮಿಕಾ, ಪ್ಲೀಸ್ ನಿಖಿಲ್, ಬಿಟ್ಬಿಡು, ಅವನು ಸತ್ತು ಹೋಗ್ತಾನೆ, ಬಿಟ್ಬಿಡು ಅಂತ ಕಣ್ಣೀರನ್ನು ಹಾಕುತ್ತಾ ಅವನ ಕೈ ಹಿಡಿದು ತಡೆಯಲು ಪ್ರಯತ್ನಿಸ್ತಾ ಇದ್ಲು. ಆದರೆ ಆ ನಿಖಿಲ್ನ ಭೀಕರ ಶಕ್ತಿಯ ಮುಂದೆ ಅವಳ ಪ್ರಯತ್ನ ಯಾವುದೇ ಪ್ರಯೋಜನಕ್ಕೆ ಬರಲೇ ಇಲ್ಲ. ನಿಖಿಲ್ ಮಾತ್ರ ಹೊಡೆಯೋದನ್ನು ನಿಲ್ಲಿಸಲಿಲ್ಲ. ಆತ ಮುಖವನ್ನು ರಕ್ತದ ಮಡುವನ್ನಾಗಿ ಮಾಡುತ್ತಾ ಗುದ್ದುತ್ತಾನೇ ಇದ್ದ. ಪಾರ್ಟಿಯಲ್ಲಿರುವಂತಹ ನೂರಾರು ಉದ್ಯಮಿಗಳು, ಗಣ್ಯರು ಊಟ ಮಾಡುವುದನ್ನು ಮತ್ತು ಹೊರಗೆ ಹೋಗುವುದನ್ನು ನಿಲ್ಲಿಸೇ ಬಿಟ್ಟಿದ್ರು. ಆ ಭೀಕರ ಶಬ್ದಕ್ಕೆ ಇಡೀ ಹಾಲ್ನಲ್ಲಿದ್ದವರೆಲ್ಲ ಆಘಾತದಿಂದ ಅವರ ಸುತ್ತಲೂ ಭಾರಿ ಜನಸಮೂಹವಾಗಿ ಒಟ್ಟುಗೂಡಿದ್ರು. ಅಷ್ಟರಲ್ಲಿ ಗಲಾಟೆ ನೋಡಿ ನಿಖಿಲ್ನ ತಂದೆ ಶ್ರೀ ವಿಕಾಸ್ ರಾಜೆ ಮತ್ತು ರಮ್ಯಾ ಕೂಡ ಗಾಬರಿಯಿಂದ ಜನರ ಗುಂಪನ್ನು ಸೀಳ್ಕೊಂಡು ಮುಂದೆ ಬಂದು ನೋಡ್ತಾ ಇದ್ದಾರೆ. ನೆಲದ ಮೇಲೆ ಬಿದ್ದಿದ್ದಾನೆ ಆ ಹುಡುಗನ ಮುಖವನ್ನು ನೋಡಿದವರಿಗೆ ಒಂದು ರೀತಿ ರಮ್ಯಾಳ ಇಡೀ ಜಗತ್ತೇ ಮುಳುಗಿದಂತ ಆಗೋಯ್ತು. ಆಕೆ ಆಕ್ರಂದನದಿಂದ ಯಶ್, ನನ್ನ ಮಗನೇ ಯಶ್ ಅಂತ ಜೋರಾಗಿ ಕಿರಿಚಿದ್ಲು. ವಿಕಾಸ್ ರಾಜೆ ಕೂಡ ರಕ್ತಸಿಕ್ತವಾಗಿ ಬಿದ್ದಿದ್ದ ಮಗನನ್ನು ನೋಡಿ ದಿಗ್ಭ್ರಮೆಗೊಂಡು, ನಿಖಿಲ್, ಮೊದಲು ಅವನನ್ನು ಬಿಟ್ಟುಬಿಡು, ಏನು ಮಾಡ್ತಾ ಇದ್ಯಾ ನೀನು ಎಂದು ಇಡೀ ಹಾಲ್ಗೆ ನಡುಗುವಂತೆ ಮಗನ ಮೇಲೆ ಜೋರಾಗಿ ಕೂಗಾಡ್ಬಿಟ್ರು. ಪಕ್ಕದಲ್ಲೇ ನಿಂತಿದ್ದ ಭೂಮಿಕಾ ಆ ಮಾತು ಕೇಳಿ ಅಕ್ಷರಶಃ ಆಘಾತಕ್ಕೊಳಗಾದ್ಲು. ಆಕೆಯ ಇಡೀ ದೇಹ ಒಂದು ಕ್ಷಣ ಸ್ತಬ್ಧವಾಗಿ ಹೋಯಿತು. ಹೌದು, ಇವತ್ತು ತನ್ನ ಶೀಲಕ್ಕೆ ಕೈ ಹಾಕಲು ಬಂದಂತಹ ಈ ವ್ಯಕ್ತಿ ನಾಯಕ ಬೇರೆ ಯಾರೂ ಅಲ್ಲ, ಅದು ನಿಖಿಲ್ನ ಸಾಕು ಸಹೋದರ, ರಮ್ಯಾಳ ಹೆತ್ತ ಮಗ ಯಶ್ ರಾಜೆ ಅಂತ ಹೇಳಿಬಿಟ್ಟು. ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ ನಿಖಿಲ್? ಇವತ್ತು ನನ್ನ ಮಗನನ್ನು ಇಲ್ಲೇ ಕೊಂದು ಹಾಕ್ತೀಯಾ? ಮೊದಲು ಅವನನ್ನು ಬಿಡು ಎಂದು ರಮ್ಯಾ ಜೋರಾಗಿ ನರಕದಂತೆ ಕಿರುಚುತ್ತಾ ನಿಖಿಲ್ನನ್ನು ತಡೆಯೋಕೆ ಅಂತ ಹೇಳಿ ಅಲ್ಲಿಗೆ ಓಡಿ ಬಂತಾಳೆ. ಆದರೆ ನಿಖಿಲ್ ಮಾತ್ರ ಹೊಡೆಯೋದನ್ನು ನಿಲ್ಲಿಸಲೇ ಇಲ್ಲ. ಅವನಿಗೆ ಅತ್ಯಂತ ಕೆಟ್ಟ ಕೋಪ ಬಂದಿತ್ತು. ಪರಿಸ್ಥಿತಿ ಕೈ ಮೀರುತ್ತಿರುವುದನ್ನು ಕಂಡ ನಿಖಿಲ್ನ ತಂದೆ ವಿಕಾಸ್ ರಾಜೆ ತಾವೇ ಸ್ವತಃ ಓಡಿ ಬಂದು ನಿಖಿಲ್ನನ್ನು ಯಶ್ನ ಮೇಲಿಂದ ಅತ್ಯಂತ ಬಲವಂತವಾಗಿ ತಬ್ಬಿ ಹಿಡಿದು ಹಿಂದಕ್ಕೆ ಎಳೆದುಕೊಂಡು ಓಡೋಗ್ತಾರೆ. ಕೋಪದಿಂದ ಕಣ್ಣುಗಳಲ್ಲಿ ರಕ್ತಾಶ್ರು ಸುರಿಸಿದ್ದ ನಿಖಿಲ್ ತನ್ನನ್ನು ಹಿಡಿದಿದ್ದ ತಂದೆಯನ್ನೇ ಜೋರಾಗಿ ಪಕ್ಕಕ್ಕೆ ತಳ್ಳಿ ಗರ್ಜಿಸ್ತಾನೆ.
ಮಿಸ್ಟರ್ ರಾಜೇ, ಮೊದಲು ನನ್ನನ್ನು ಬಿಟ್ಟು ಬಿಡಿ. ನನ್ನ ಹೆಂಡತಿಯ ಮೇಲೆ ಕೈ ಹಾಕಿದ್ದ ಈ ಅಸಹ್ಯದ ಕಿಡಿಗೇಡಿಯನ್ನು ನಾನಿವತ್ತು ಜೀವಂತವಾಗಿ ಬಿಡೋದೇ ಇಲ್ಲ. ಇವನನ್ನು ಇಲ್ಲೇ ಕೊಂದು ಮುಗಿಸ್ತೇನೆ ಎಂದು ತಂದೆಯನ್ನೇ ತಳ್ಳಿ ಮತ್ತೆ ರಕ್ತದ ಮಡುವಿನಲ್ಲಿ ಯಶ್ ಮೇಲೆ ಕೈ ಎತ್ತಿ ನುಗ್ಗಿದನು. ಆದರೆ ನನ್ನ ಹೆಂಡತಿಯ ಮೈಮೇಲೆ ಕೈ ಹಾಕಲು ಆ ನೀಚನಿಗೆ ಎಷ್ಟು ಧೈರ್ಯ? ಅದು ನನ್ನ ಹೆಂಡತಿ. ಅವಳ ಶೀಲದ ಬಗ್ಗೆ ಇಡೀ ಪಾರ್ಟಿಯ ಎದುರು ಅಷ್ಟು ಅಸಹ್ಯವಾಗಿ ಮಾತಾಡಲು ಅವನಿಗೆ ಎಷ್ಟು ಧೈರ್ಯ? ಮಿಸ್ಟರ್ ರಾಜೇ, ಬಿಟ್ಟು ಬಿಡಿ ನನ್ನನ್ನು. ಇವತ್ತು ಇವನನ್ನು ಜೀವಂತವಾಗಿ ಖಂಡಿತ ಬಿಡೋದಿಲ್ಲ. ಇವನಿಗೆ ಬದುಕುವ ಹಕ್ಕೇ ಇಲ್ಲ ಎಂದು ನಿಖಿಲ್ ಸಿಂಹದಂತೆ ಗರ್ಜಿಸ್ತಾನೆ. ಆಗಲೇ ಅಲ್ಲಿಗೆ ಧಾವಿಸಿ ಬಂದ ವಿಕಾಸ್ ರಾಜ್ ಅವನನ್ನು ತಡೆಯಲು ಯತ್ನಿಸಿದರೂ ಕೂಡ ಇದೇ ಸಮಯದಲ್ಲಿ ಭೂಮಿಕಾ ಕೂಡ ಓಡಿ ಬಂದು ತನ್ನ ಇಡೀ ಶಕ್ತಿಯನ್ನೆಲ್ಲ ಬೆಳೆಸಿ ನಿಖಿಲನ್ನು ಹಿಂದಕ್ಕೆ ಎಳೆದಾಡ್ತಾ ಇದ್ದಾಳೆ. ನಿಖಿಲ್, ಪ್ಲೀಸ್ ನಿಖಿಲ್, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅವನನ್ನು ಬಿಟ್ಟು ಬಿಡಿ. ಈಗಲೇ ನನ್ನ ಮಾತನ್ನು ಕೇಳಿ, ಸಾಕು ಮಾಡಿ ನಿಮ್ಮ ಕೆಲಸನ ಅಂತ ಹೇಳುತ್ತಾ ಭೂಮಿಕಾ ತಕ್ಷಣವೇ ನಿಖಿಲ್ನ ಮುಖದ ಎದುರು ಬಂದು ನಿಂತಳು. ಆಕೆ ತನ್ನ ಎರಡೂ ಕೈಗಳಿಂದ ನಿಖಿಲ್ನ ಕೆಂಪಾಗಿದ್ದ ಮುಖವನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ನಿಖಿಲ್, ಇಲ್ಲಿ ನೋಡಿ ಪ್ಲೀಸ್, ನನ್ನ ಕಡೆ ನೋಡಿ, ನನ್ನ ಕಣ್ಗಳು ನೋಡಿ ನಿಖಿಲ್ ಎಂದು ಆರ್ದ್ರತೆಯಿಂದ ಜೋರಾಗಿ ಕೂಗಿದ್ಲು. ಭೂಮಿಕಾಳ ಆಳವಾದ ಕಣ್ಣೀರ ಧ್ವನಿಯನ್ನು ಕೇಳುತ್ತಿದ್ದಂತೆ ಇಷ್ಟು ಹೊತ್ತು ಮೃಗದಂತೆ ಎಣಗಾಡ್ತಿದ್ದ ನಿಖಿಲ್ ಒಂದು ಕ್ಷಣ ಸ್ತಬ್ಧನಾಗಿ ಹೋದ. ಆತ ಬೇರೆ ಕಡೆ ನೋಡುವುದನ್ನೇ ನಿಲ್ಲಿಸಿ ನೇರವಾಗಿ ಭೂಮಿಕಾಳ ಕಣ್ಣುಗಳನ್ನೇ ನೋಡ್ತಾ ಇದ್ದ. ಅವಳ ಕಣ್ಣುಗಳಲ್ಲಿ ತನಗಾಗಿ ಹರಿಯುತ್ತಿದ್ದ ಕಣ್ಣೀರನ್ನು ಕಂಡ ಅವನ ಕೋಪ ಲೇಸಾಗಿ ಒಂದು ಮಟ್ಟಕ್ಕೆ ತಣ್ಣಗಾಯಿತು. ನಾನು ಚೆನ್ನಾಗಿದೆ ನಿಖಿಲ್, ದಯವಿಟ್ಟು ಇನ್ನು ಸಾಕು ಮಾಡಿ, ಇಲ್ಲಿಂದ ಹೋಗೋಣ ಬನ್ನಿ. ಭೂಮಿಕಾ ನಿಖಿಲ್ನ ಕೈಯನ್ನು ತನ್ನ ಕೈಯೊಳಗೆ ಗಟ್ಟಿಯಾಗಿ ಹಿಡಿದುಕೊಂಡಳು. ಆಕೆ ನಿಖಿಲ್ ಮತ್ತು ವಿಕಾಸ್ ರಾಜೇ ಅವರೊಂದಿಗೆ ಪಾರ್ಟಿ ಹಾಲ್ನಿಂದ ಹೊರಗೆ ಹೋಗೋಕೆ ತಿರುಗ್ತಿದ್ದಾಗ ಇದ್ದಕ್ಕಿದ್ದಂತೆ ಅವರ ಹಿಂದಿನಿಂದ ರಮ್ಯಾ ನರಕದಂತೆ ಕಿರುಚಿದ್ಲು. ಏಕೆಂದರೆ ತನ್ನ ಮಗ ಇನ್ನೇನು ಸಾಯುವ ಮಟ್ಟಕ್ಕೆ ಹೋಗಿದ್ದಾನೆ. ಇರೋದು ಒಬ್ಬನೇ ಮಗ, ಅವನಿಗಿಂತ ಪರಿಸ್ಥಿತಿನ ತಂದಿಟ್ಟಿದ್ದಾನಲ್ಲ. ತನ್ನ ಒಂದು ಮಲತಾಯಿ ಧೋರಣೆಯನ್ನು ಅವ್ರಿಗೆ ಹಾಕಿದ್ಲು. ಹೇ ನಿಖಿಲ್, ನನ್ನ ಮಗನನ್ನು ಈ ಪರಿಸ್ಥಿತಿಗೆ ತಂದು ನೀನು ಎಲ್ಲಿಗೆ ಹೋಗ್ತೀಯಾ? ರಕ್ತದ ಮಡುವಿನಲ್ಲಿ ಬಿದ್ದಿರೋ ನನ್ನ ಮಗನ ಮೈ ಮೇಲೆ ಕೈ ಹಾಕಲು ನಿನಗೆಷ್ಟು ಧೈರ್ಯ? ಅವನ ತಪ್ಪು ಏನಿರಲಿಲ್ಲ, ಅವನು ಸುಮ್ಮನೆ ನಿಂತಿದ್ದ ಅಷ್ಟೇ ಎಂದು ರಮ್ಯಾ ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಯಶ್ನನ್ನು ಗಟ್ಟಿಯಾಗಿ ಅಪ್ಕೊಂಡು ಜೋರಾಗಿ ಗೋಳಿಟ್ಲು. ಅಷ್ಟರಲ್ಲೇ ಅಲ್ಲಿಗೆ ಬಂದಂತಹ ಕೆಲವು ವೇಟರ್ಗಳು ರಕ್ತಸಿಕ್ತನಾಗಿದ್ದ ಯಶ್ನನ್ನು ಎತ್ತಿ ಮೇಲಿನ ಮಹಡಿಯ ರೂಮ್ಗೆ ಕರೆದೊಯ್ದರು. ಪಾರ್ಟಿಗೆ ಬಂದಿದ್ದ ಪ್ರಮುಖ ವೈದ್ಯರೊಬ್ಬರನ್ನು ತಕ್ಷಣವೇ ಯಶ್ನನ್ನು ಪರೀಕ್ಷಿಸಲು ಅವರ ಹಿಂದೆ ಕಳುಹಿಸಲಾಗಿತ್ತು. ರಮ್ಯಾ ಕೋಪದಿಂದ ವಿಕಾಸ್ ರಾಜೇ ಅವರ ಕಡೆ ತಿರುಗಿ, ವಿಕಾಸ್, ನಿನ್ನ ಈ ಮೊದಲನೇ ಹೆಂಡತಿಯ ಮಗನನ್ನು ಒಮ್ಮೆ ಕೇಳು. ಅವನು ನನ್ನ ಮುದ್ದಿನ ಮಗನಿಗೆ ಯಾಕೆ ಇಷ್ಟು ಕ್ರೂರವಾಗಿ ಹೊಡೆದಿದ್ದಾನೆ? ಅವನಿಗೆ ಜೀವ ತೆಗೆಯುವಷ್ಟು ದ್ವೇಷ ಅದೇನಿದೆ ಅಂತ ನೋಡು, ನನ್ನ ಮಗನ ಮುಖ ಏನಾಗಿದೆ ಅಂತ ಹೇಳಿ ಸಿಟ್ಟಿನಿಂದ ತಾಯಿಯ ಆಕ್ರಂದವನ್ನು ಹೊರಹಾಕಿದ್ಲು. ವಿಕಾಸ್ ರಾಜೇ ಕೂಡ ಮಗನ ನಡೆಗೆ ತೀವ್ರ ಅಸಮಾಧಾನದಿಂದ, ನಿಖಿಲ್, ನಿನ್ನ ಸ್ವಂತ ಅಣ್ಣನಾಗಿ ಇಷ್ಟೊಂದು ಭೀಕರವಾಗಿ ಯಾಕೆ ಹೊಡೆದೆ? ಅವನ ತಲೆಯಿಂದ ಅಷ್ಟೊಂದು ರಕ್ತಸ್ರಾವ ಆಗ್ತಿದೆ ಎನ್ನುವ ಕನಿಷ್ಠ ಪ್ರಜ್ಞೆಯಾದರೂ ನಿನಗಿದೆಯಾ? ನಿನಗೇನಾದರೂ ಇವತ್ತು ಹುಚ್ಚು ಹಿಡಿದಿದೆಯಾ ಎಂದು ಕೋಪದಿಂದ ಮಗನನ್ನು ಗದರಿಸಿದ್ರು. ತನ್ನ ಗಂಡನಿಗೆ ತಂದೆಯೇ ಎಲ್ಲರೆದುರು ಬೈತಿರುವುದನ್ನು ಕಂಡ ಭೂಮಿಕಾಗೆ ಸಹಿಸೋಕೆ ಸಾಧ್ಯವೇ ಆಗಲಿಲ್ಲ. ಅವಳು ತಕ್ಷಣ ಮಧ್ಯೆ ಬಂದು, ಮಾವನವರೇ, ನಿಖಿಲ್ದು ಇದರಲ್ಲಿ ಯಾವುದೇ ತಪ್ಪನ್ನು ಮಾಡಿಲ್ಲ. ಇವತ್ತು ನನ್ನ ಜೊತೆ ಅತ್ಯಂತ ಕೆಟ್ಟದಾಗಿ ನೀಚವಾಗಿ ವರ್ತಿಸಿದ್ದು ಈ ಯಶ್. ಅವನು ತನ್ನ 3 ಸ್ನೇಹಿತರೊಂದಿಗೆ ಸೇರಿ ಪಾರ್ಟಿಯಲ್ಲಿದ್ದ ಒಬ್ಬ ಅಸಹಾಯಕ ಬಡ ವೇಟರ್ನ ಕರ್ಕೊಂಡು ಹೋಗಿ ಕೋಣೆಯೊಳಗೆ ಹಾಕಿ ಬಲವಂತವಾಗಿ ಹಲ್ಲೆ ಮಾಡ್ತಿದ್ದ. ನಾನು ಆ ಹುಡುಗಿಯನ್ನು ಬದುಕಿಸಲು ಹೋದಾಗ ನಾನು ಈ ರಾಜೇ ಕುಟುಂಬದ ಸೊಸೆ, ನಿಖಿಲ್ನ ಹೆಂಡತಿ ಎಂದು ಸ್ಪಷ್ಟವಾಗಿ ತಿಳಿಸಿದರೂ ಕೂಡ ಆ ಯಶ್ ನನ್ನ ಮೇಲೆ ಕೈ ಇಟ್ಟ. ಬಲವಂತವಾಗಿ ನನ್ನನ್ನು ಕೆಡಿಸೋಕೆ ಅಂತ ಬಂದ ಎಂದು ಭೂಮಿಕಾ ಜೋರಾಗಿ ಬಿಕ್ಕಿ ಹೇಳುತ್ತಾ ಸತ್ಯವನ್ನು ಬಿಚ್ಚಿಟ್ಲು. ಅವಳು ಇಷ್ಟನ್ನು ಹೇಳಿ ನಿಲ್ಲಿಸಿದಾಗ ಇಡೀ ಪಾರ್ಟಿ ಹಾಲ್ನಲ್ಲಿದ್ದವರು ಆಘಾತದಿಂದ ಮೂಗಿನ ಮೇಲೆ ಬೆರಳಿಟ್ಕೊಂಡ್ರು. ಭೂಮಿಕಾ ಇಡೀ ದೇಹವನ್ನು ನಿಖಿಲ್ನಿಂದ ಕೋಟ್ನಿಂದ ಮುಚ್ಚಿಕೊಂಡಿದ್ಲು. ಹಾಗಾಗಿ ಅವಳ ಹರಿದಿದ್ದ ಉಡುಪು ಅವಳು ಅನುಭವಿಸಿದ್ದ ಆ ನರಕವನ್ನು ಎಲ್ಲರಿಗೂ ಕೂಡ ಸ್ಪಷ್ಟವಾಗಿ ತೋರಿಸ್ತಾ ಇತ್ತು. ಆದರೆ ರಮ್ಯಾ ಇಷ್ಟೆಲ್ಲ ಆದರೂ ಕೂಡ ಅವಳು ತನ್ನ ಮಗನ ತಪ್ಪನ್ನು ಮುಚ್ಚಾಕುವಂತಹ ಪ್ರಯತ್ನದಲ್ಲೇ ಇದ್ಲೇ ಹೊರತು, ಓಹೋ ಹೌದಾ, ಯಶ್ನಿನ ಜೊತೆ ಕೆಟ್ಟದಾಗಿ ವರ್ತಿಸಿದ್ನಾ? ನನ್ನ ಮಗನನ್ನೇ ಮೋಹಿಸಲು ನೀನೇನಾದರೂ ಆ ಕೋಣೆಯೊಳಗೆ ಕೇಳು ಕೆಲಸ ಮಾಡಿದ್ಯಾ? ಹೇಗೆ?
ನಿನ್ನಂತಹ ಸೌಂದರ್ಯವತಿಯಾದ ಹೆಣ್ಣು, ಸೌಂದರ್ಯ ಪ್ರದರ್ಶನ ಮಾಡುವ ಮಿಡಲ್ ಕ್ಲಾಸ್ ಹುಡುಗಿಯಿಂದ ಇಂತಹ ಪ್ಲ್ಯಾನ್ ಬಿಟ್ಟರೆ ಇನ್ನೇನು ತಾನೇ ನಿರೀಕ್ಷಿಸೋಕೆ ಸಾಧ್ಯ ಹೇಳು ಅಂತ ಹೇಳ್ತಾಳೆ. ಕತೆ ಮುಂದುವರಿಯುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದ.